ಕ್ಷೇತ್ರ ಕೈತಪ್ಪಿದ್ದಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ರೆಬಲ್ ಆಗಿದ್ದಾರೆ. ಜೆಡಿಎಸ್ ಅಭ್ಯರ್ಥಿ ವಿರುದ್ಧ ಬಂಡಾಯವಿದ್ದಿರೋ ಕೈಪಡೆ ಬಂಡಾಯ ಶಮನಕ್ಕೆ ಮದ್ದು ಹಾಕುವಂತೆ ಸಿದ್ದರಾಮಯ್ಯ ಬಳಿ ರೇವಣ್ಣ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸಿದ್ದರಾಮಯ್ಯರನ್ನ ಭೇಟಿ ಮಾಡಿ ರೇವಣ್ಣ ಮನವಿ ಮಾಡಿದ್ದಾರೆ. ಹಾಸನ ಚುನಾವಣೆಗೆ ನಿಮ್ಮ ಸಹಕಾರ ಬೇಕು, ನೀವು ಪ್ರಚಾರಕ್ಕೆ ಬರಲೇಬೇಕು, ಪ್ರಜ್ವಲ್ ಪರ ಸಿದ್ದು ಕ್ಯಾಂಪೇನ್ ಮಾಡುವಂತೆ ರೇವಣ್ಣ ಮನವಿ ಮಾಡಿದ್ದಾರೆ. ಸಿದ್ದು ಭೇಟಿ ಬಳಿಕ ಅಡ್ಡಗೋಡೆ ಮೇಲೆ ದೀಪವಿಟ್ಟಂತೆ ರೇವಣ್ಣ ಮಾತನಾಡಿದ್ರು. ಈ ಮಂಜು ಸ್ಪರ್ಧೆ ಬಗ್ಗೆ ನನಗೇನು ಗೊತ್ತಿಲ್ಲ, ಗೊತ್ತಿದ್ರೂ ರಿಯಾಕ್ಟ್ ಮಾಡಲ್ಲ, ಯಾವುದೇ ವಿಷಯಕ್ಕೂ ನಾನು ಮಾತಾಡಲ್ಲ ಅಂತ ಸಚಿವ ರೇವಣ್ಣ ಹೇಳಿದ್ದಾರೆ. ಹಾಸನ ಕ್ಷೇತ್ರ ಕೈತಪ್ಪಿದ್ದಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಫುಲ್ ರೆಬಲ್ ಆಗಿದ್ದಾರೆ. ನಾವು ನೋಡಬಹುದು, ಕ್ಷೇತ್ರದಲ್ಲಿ ಮೊದಲಿನಿಂದಲೂ ಕೂಡ ಎ ಮಂಜು ಅವರು ಹೇಳ್ತಾ ಬರ್ತಾ ಇದ್ರು, ಏನೇ ಆದ್ರೂ ಕ್ಷೇತ್ರದಿಂದ ದೇವೇಗೌಡರು ನಿಂತರೆ ಈ ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಕೊಡೋದಕ್ಕೆ ನಮ್ಗೆ ಯಾವುದೇ ರೀತಿಯಾದಂತಹ ಅಭ್ಯಂತರವಿಲ್ಲ, ಆದ್ರೆ ಪ್ರಜ್ವಲ್ ನಿಂತರೆ ಕ್ಷೇತ್ರವನ್ನ ಬಿಟ್ಕೊಡ್ಲಿಕ್ಕೆ ನಮ್ಮ ವಿರೋಧವಿದೆ ಅನ್ನುವಂಥದ್ದನ್ನ ಸಾಕಷ್ಟು ಬಾರಿ ಅವರು ಬಹಿರಂಗವಾಗಿ ಹೇಳಿದ್ರು. ಆದರೆ ಪ್ರಜ್ವಲ್ ನಿಲ್ಲುವಂಥದ್ದು ಖಚಿತವಾದ ನಂತರದ ದಿನಗಳಲ್ಲಿ ಎ ಮಂಜು ಅವರ ನಡೆ ಕೂಡ ಸಾಕಷ್ಟು ನಿಗೂಢವಾಗಿದೆ. ಮತ್ತೊಂದು ಕಡೆ ಅವರು ಬಿಜೆಪಿ ಸೇರ್ಪಡೆ ಆಗ್ತಾರೆ ಅನ್ನುವಂಥ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇರುವಂಥದ್ದು. ಹಾಗಾಗಿ ಈ ಎಲ್ಲ ಸನ್ನಿವೇಶಗಳನ್ನು ಗಮನಿಸಿ ಒಂದೊಮ್ಮೆ ಎ ಮಂಜು ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ದೆ ಆದಲ್ಲಿ ಅಲ್ಲಿ ಪ್ರಜ್ವಲ್ ರೇವಣ್ಣಗೆ ಹಿನ್ನಡೆಯಾಗುವುದಂತೂ ಸತ್ಯ. ಹಾಗಾಗಿ ಆ ಒಂದು ಸದ್ಯದ ಸನ್ನಿವೇಶದ ಗಂಭೀರತೆಯನ್ನು ಅರಿತಿರುವಂತಹ ರೇವಣ್ಣ ಅವರು ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಗೌರ್ಮೆಂಟ್ ಇದೆ, ಇಬ್ರು ಇದ್ದಾರೆ, ಸಿದ್ದರಾಮಯ್ಯವರು ಮಾತಾಡಿಸ್ಕೊಂಬಂದೆ ಅಷ್ಟೇ. ಏನು ರಾಜಕೀಯ ವಿಚಾರ ಏನಿದೆ ಚರ್ಚೆ ಮಾಡಬಾರ್ದು ಅಂತ ಏನಿದೆ ಗೊತ್ತಿಲ್ಲ ಸರ್ ನನಗೆ. ಅದ್ರ ಬಗ್ಗೆ ನಾನೇನು ರಿಯಾಕ್ಟ್ ಮಾಡೋದು. SM ಕೃಷ್ಣ ಅವರು ಹೇಳ್ತಾರೆ ಕುಟುಂಬ ರಾಜಕಾರಣ ವಿರೋಧ ಮಾಡ್ತೀನಿ. ನನಗೆ ಗೊತ್ತಿಲ್ಲ ಸರ್, ಪಾಪ ಅವ್ರ ಬಗ್ಗೆ ನಾನು ಮಾಡಿ ಹಿರಿಯರಿದ್ದಾರೆ ಸರ್. ತುಮಕೂರು ಅವರು ಈಗ ಬಿಟ್ಕೊಡ್ಬೇಕು ಅಂತ ಹೇಳ್ತಾರೆ, ಅದೇನೋ ಗೊತ್ತಿಲ್ಲ ಸರ್. ದೇವೇಗೌಡರಿಗೆ ಕುಮಾರಣ್ಣರಿಗೆ ಗೊತ್ತಿಲ್ಲ. ಕೋಯೇಷನ್ ಗೌರ್ಮೆಂಟ್ ಇದೆ, ಇಬ್ಬರು ಇದ್ದಾರೆ, ಸಿದ್ದರಾಮಯ್ಯವರು ಮಾತಾಡಿಸ್ಕೊಂಬಂದೆ ಅಷ್ಟೇ. ಏನು ರಾಜಕೀಯ ವಿಚಾರ ಏನಿದೆ ಚರ್ಚೆ ಮಾಡಬಾರ್ದು ಅಂತ ಏನಿದೆ ಗೊತ್ತಿಲ್ಲ ಸರ್ ನನಗೆ. ಅದ್ರ ಬಗ್ಗೆ ನಾನೇನು ರಿಯಾಕ್ಟ್ ಮಾಡೋದು. SM ಕೃಷ್ಣ ಅವರು ಹೇಳ್ತಾರೆ ಕುಟುಂಬ